ಜನ ಅವಕಾಶ ಇದೆ. ಅದು ನನ್ನ ನಂತರ ಹೇಳ್ತೀವಿ. 22 ನಂತರ ಯಾರಿಗೆ ಯಾವ ರೀತಿ ಓಟ್ ಹಾಕ್ಬೇಕಂತ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಈಗ ಬಹುಶಃ ಈ ಊರಲ್ಲಿ ಭಾಷೆನ ಅವಶ್ಯಕತೆ ಇಲ್ಲ. ಎಲ್ಲ ಊರು ಬೇರೆ, ಈ ಊರು ಬೇರೆ. ಇಲ್ಲಿ ಭಾಷೆನ ಬಿದ್ದಿದ್ದು ಹೆಚ್ಚು ಓಟ್ ಕೊಡ್ತಾ ಇದ್ದಾರೆ. ಭಾಷೆನ ಭಾಳ ಕಡಿಮೆ ಮಾಡ್ತೇವೆ, ಅಷ್ಟು ಓಟ್ ಹೆಚ್ಚಿಕೊಳ್ತಾವ. ಅದಕ್ಕೆ ನಿಮಗೆಲ್ಲ ಗೊತ್ತಿದೆ ವಿಚಾರ ಹೆಂಗು ಏನು ಪರಿಸ್ಥಿತಿ. ಹಿಂದಿನ ನಿಮ್ಮ 30 ವರ್ಷಗಳ ಆಡಳಿತ ಯಾವ ರೀತಿ ಇತ್ತು. ಈಗ 3 ತಿಂಗಳಲ್ಲಿ ಹೊಸ ಜಯಗೌಡ ಪಾಟೀಲ್ ಅವರು ಏನು ವಿದ್ಯುತ್ ಸಹಕಾರಿ ಸಂಘದ ಚೇರ್ಮನ್ ಆದ್ರು. ಆದ್ಮೇಲೆ ಯಾವ ರೀತಿ ಬದಲಾವಣೆ ಆಗ್ತಿದೆ. ಬಹುಶಃ ನಿಮ್ಮಲ್ಲಿ ಟಿ ಸಿ ಹಾಕಿದ್ರೆ ಏನ್ರಿ ಮಾಡ್ಯಾರ ಬಗ್ಗಡೆಗೆ ಗಡಾಟಿಗೆ. ಮೊದಲೆಲ್ಲ ಟಿ ಸಿ ಬರ್ಬೇಕಾದ್ರೆ ನಿಮ್ಮ ಊರಿಗೆ ಬರ್ಬೇಕಾಯ್ತು. ನಿಮ್ಮ ಊರು ಫೇಮಸ್ ಇದೆ. ಯಾರು ಕೇಳಿದ್ರು ಬಾಗೇವಾಡಿಗೆ ಹೋಗಿ ನಾವು ಜೀಪ್ ಮಾಡ್ಕೊಂಡು ಹೋಗ್ಬೇಕಂತ. ಈಗ ಅಲ್ಲಿ ಯಾವ ಊರಿಗೆ ಹೋಗೋದು ಅವಶ್ಯಕತೆ ಇಲ್ಲ. ಬಾಗೇವಾಡಿಗೆ ಹೋಗೋದಿಲ್ಲ, ನಿಪ್ಪಡಿಗಿಲ್ಲ, ಗುಲ್ಕಾಕಿಲ್ಲ, ಎಲ್ಲಿ ಅವಶ್ಯಕತೆ ಇಲ್ಲ. ನಿಮ್ಮ ಡೈರೆಕ್ಟರ್ ಹೇಳಾರ ಸಾಕು. ಮರುದಿವ್ಸ ಫೋನ್ ಹಚ್ಚಿರ ಮರುದಿವ್ಸ ಟಿ ಸಿ ಬರ್ತೈತೆ. ಇಂದ 30 ವರ್ಷನಾಗ ಇದು ನೋಡಿಲ್ಲ ನೀವು, ಕನಿಷ್ಠನಾಗೂ ನೋಡಿಲ್ಲ. ಕನಿಷ್ಠನಾಗೂ ಹೆಂಗ್ ಬಂದು ಕೂತಿಲ್ಲ ಟಿ ಸಿ. ಇದು ಮುಂದುವರಿಬೇಕು. ಈ ರೀತಿ ಸರಳೀಕರಣ ಆಗ್ಬೇಕು ಅಷ್ಟೇ ನಮ್ಮ ಉದ್ದೇಶ. ಸರಳೀಕರಣ ಆಗಬೇಕು, ಜನರಿಗೆ ತೊಂದರೆ ಆಗಬಾರ್ದು. ಅವ್ರಿಗೆ ಸಕಾಲಕ್ಕೆ ಟಿ ಸಿ ಬೇಕು, ಆಮೇಲೆ ನಿರಂತರ ಜ್ಯೋತಿ ಬೇಕು. ಇಷ್ಟೇ. ಅದನ್ನ ಬಯಸೋದಿಷ್ಟೇ ಜನ. ಅಲ್ಲೇನು ಹೋಗಿ ಮತ್ತೇನು ಬಯಸ್ತಾ ಇಲ್ಲ. ಅಷ್ಟು ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಹಳೆ ಆಡಳಿತ ಮಂಡಳಿ ಅಷ್ಟು ಕೂಡ ಸಿಗ್ತಾ ಇಲ್ಲ. ಈಗ ಬದಲಾವಣೆ ಬಯಸಿದ್ದೀವಿ. ತಾವು ಹೊಸ ಆಡಳಿತ ಮಂಡಳಿಗೆ 5 ವರ್ಷಕ್ಕೆ ಆಶೀರ್ವಾದ ಮಾಡಿ. ಯಾಕಂದರೆ ಈಗ ಏನು 3 ತಿಂಗಳ ಆಡಳಿತ ಆಗಿದೆ, ಅದು ಮುಂದುವರಿಬೇಕು, ಸರಳೀಕರಣ ಆಗಬೇಕು. ಎಲ್ಲ ಜನರಿಗೆ ನಿಮ್ಮ ಸಂಘದಿಂದ ಸಹಕಾರ ಸಿಗಬೇಕಂತ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಭಾಳ ಭಾಷಣ ಮಾಡಿ ಅನಾವಶ್ಯಕಗಳೇ ಇಲ್ಲದ್ದು ಮಲ್ಲದ್ದು ನಮ್ಗೆ ನಿಧಿ ಅವ್ರ ಭಾಷಣ ಮಾಡಕ್ಕೆ ನಮ್ಗೆ ಆಗೋಲ್ಲ. ಎಷ್ಟು ನಿಗ್ತೈತೆ ಅಷ್ಟೇ. ಇಲ್ಲದು ಈ ಕಲ್ಲಿ ಹಿಂಗೆ ಹೋಗಿತ್ತು, ಈ ಕಲ್ಲಿ ಹಿಂಗೈತಿ, ಈ ಥರ ಹೋಗಿರ್ತಲ್ಲ, ಗುಡ್ಡಗಲ್ಲಿ ಎತ್ಕೊತಾರಲ್ಲ. ಈ ಕಡೆ ಎತ್ತಿ ಈ ಕಡೆ ಹೋಗಿತಾನ, ಈ ಕಡೆ ಹೋಗಿತಾನ. ಅದು ಈಗ ಇಲ್ಲಿ ಜಾಸ್ತಿ ಇದೆ. ಅದು ಕಲ್ಲು ಹೋಗದ ನೀವು 30 ವರ್ಷ ಹಂಗೆ ಕಲ್ಲು ಹೋಗಿತ್ತು, ಹಿಂಗೆ ಪೈಲಾಡ್ದನು. ಅದೆಲ್ಲ ಅದ್ರ ಅವಶ್ಯಕತೆ ಇಲ್ಲ. ಇಲ್ಲಿ ಜನ ಯಾರು ಕೆಲಸ ಮಾಡ್ತಾರ ಅವ್ರ ಅವಶ್ಯಕತೆ ಇದೆ. ಅದಕ್ಕಾಗಿ ನೀವೆಲ್ಲ ಮುಂಚೆಯಿಂದ ನಮ್ಮನ್ನು ಬೆಂಬಲಿಸಿದ್ರಿ, ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರಿ. ಇವು ಕೂಡ ಒಂದು ರಾಜಕೀಯ ಬದಲಾವಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ನೀವೆಲ್ಲ ಯಾರು ಸರಳವಾಗಿ ನಿಮ್ಮ ಜೊತೆ ಇರ್ತಾರ ಅಂತ ಆಡಳಿತ ಮಂಡಳಿಗೆ, ಅದು ಅಪ್ಪನಗೌಡ ಪಾಟೀಲ್ನ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡ್ಬೇಕಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ.